12 ಲಕ್ಷದವರೆಗೂ ಆದಾಯ ತೆರಿಗೆಯಲ್ಲಿ ಯಾವುದನ್ನು ನಾವು ಕಟ್ಟಬೇಕಾಗಿಲ್ಲ ಹೊಸ ತೆರಿಗೆ ನೀತಿಯಲ್ಲಿ. 12 ಲಕ್ಷದ ₹1 13 ಲಕ್ಷನೋ ಆದಾಯ ಬಂದರೆ ಖಂಡಿತ ಆಗ ನಾವು ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಯಾವಾಗ ತೆರಿಗೆ ಕಡಿಮೆ ಆಗಿದೆ, ಆ ತೆರಿಗೆ ಕಮ್ಮಿ ಆದಾಗೆಲ್ಲವೂ ತೆರಿಗೆ ಸಂಗ್ರಹ ಜಾಸ್ತಿ ಆಗಿದೆ. ಕಳೆದ ವರ್ಷ ಆಗಿದ್ದಿದ್ರೆ 4.1 ಲಕ್ಷ ರೂಪಾಯಿ ತೆರಿಗೆಯನ್ನು ಕಟ್ತಾ ಇದ್ವಿ. ಈಗ ನೀವು 3 ಲಕ್ಷ ತೆರಿಗೆಯನ್ನು ಕಟ್ತೀರಿ. ಅಂದರೆ ಅದರ ಅರ್ಥ ಏನು ಅಂತಂದರೆ ನಿಮಗೆ 1.1 ಲಕ್ಷ ಉಳಿತಾಯ ಆಗುತ್ತೆ ಅಂತ. ಹೊಸ ಟ್ಯಾಕ್ಸ್ ರೆಜ್ಯೂಮಲ್ಲಿ 12 ಲಕ್ಷ ನಮ್ಮದು ಆದಾಯ ಬಂದರೆ ಯಾವುದೇ ರೀತಿಯ ತೆರಿಗೆನ ಕಟ್ಟಬೇಕಾಗಿಲ್ಲ. ಹಾಗೆಯೇ ನಿಮಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದರೆ ನೀವು ಸ್ಯಾಲ್ರಿಡ್ ಕ್ಲಾಸಲ್ಲಿದ್ದರೆ ನಿಮಗೆ 12.25 ಲಕ್ಷದವರೆಗೂ ನೀವು ಯಾವುದೇ ತೆರಿಗೆನ ಕಟ್ಟಬೇಕಿಲ್ಲ. ಯಾಕೆ ಈ ಥರ ಅಂತ ನಾವು ಯೋಚನೆ ಮಾಡೋಣ. ಮೊದಲನೇದೇನು ಅಂತಂದರೆ 12 ಲಕ್ಷ ನಿಮಗೆ ಇವತ್ತು ಆದಾಯ ಬರ್ತಾಯಿದ್ರೆ ಆಗ ನಾವು ಈ ಟ್ಯಾಕ್ಸ್ ಸ್ಲ್ಯಾಬ್ಗಳ ಪ್ರಕಾರ ನಾವು 60,000 ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಆದರೆ ನಮಗೆ ರಿಬೇಟ್ ಕೊಟ್ಟಿರೋದ್ರಿಂದ 60,000 ರಿಬೇಟ್ ಸಿಗೋದ್ರಿಂದ ನಾವು ಯಾವುದೇ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ. ಹಾಗೆಯೇ ಸರ್ಕಾರಿ ನೌಕರರು ಇವರೆಲ್ಲ ಆದರೆ ಅವ್ರಿಗೆ 67,500 ರಿಬೇಟ್ ಇರುತ್ತೆ. ಹಾಗಾಗಿ ಅವರು ಅದನ್ನು ಟ್ಯಾಕ್ಸನ್ನು ಕಟ್ಟಬೇಕಾಗಿಲ್ಲ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಪ್ರಮುಖವಾಗಿ ನಮಗೆ ಮೊದಲು 6 ಟ್ಯಾಕ್ಸ್ ಸ್ಲ್ಯಾಬ್ ಇತ್ತು ಹೊಸ ತೆರಿಗೆ ನೀತಿಯಲ್ಲಿ. ಈಗ ಅದು 7 ಟ್ಯಾಕ್ಸ್ ಸ್ಲ್ಯಾಬ್ ಆಗಿದೆ. ಆ 7 ಟ್ಯಾಕ್ಸ್ ಸ್ಲ್ಯಾಬ್ ಆಗಿರುವಾಗ ಏನಾಗುತ್ತೆ, 4 ಲಕ್ಷದವರೆಗೆ ಯಾವುದೇ ತೆರಿಗೆ ಇರೋದಿಲ್ಲ. 4ರಿಂದ 8 ಲಕ್ಷಕ್ಕೆ 5% ತೆರಿಗೆ ಇರುತ್ತೆ. ಹಾಗೆಯೇ 8ರಿಂದ 12 ಲಕ್ಷಕ್ಕೆ 12% ತೆರಿಗೆ ಇರುತ್ತೆ. ಹಾಗೆಯೇ 12 ಲಕ್ಷದಿಂದ 16 ಲಕ್ಷಕ್ಕೆ 15% ತೆರಿಗೆ ಇರುತ್ತೆ. 16 ಲಕ್ಷದಿಂದ 20 ಲಕ್ಷದವರೆಗೂ 20% ತೆರಿಗೆ ಇರುತ್ತೆ. 20 ಲಕ್ಷದಿಂದ 24%ಗೆ 25% ತೆರಿಗೆ ಇರುತ್ತೆ. ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಹೇಳುತ್ತೆ, 12 ಲಕ್ಷದವರೆಗೂ 15% ತೆರಿಗೆ ಅಂತ ಹೇಳುವಾಗ ಯಾಕೆ ನಾವು ತೆರಿಗೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಅಂತ. ಇಲ್ಲಿ ಏನು ಅಂತಂದರೆ 12% ತೆರಿಗೆ ಇರುತ್ತೆ. ನಿಮಗೊಂದು ವೇಳೆ ಆದಾಯ 12 ಲಕ್ಷಕ್ಕೆ ₹1 ಜಾಸ್ತಿ ಆದ್ರೂ ಆಗ ನಿಮಗೆ ಖಂಡಿತ ಈ ಸ್ಲ್ಯಾಬ್ಗಳ ಆಧಾರದಲ್ಲೇ ನಿಮಗೆ ತೆರಿಗೆಯನ್ನು ವಿಧಿಸಲಾಗುತ್ತೆ. ರಿಬೇಟ್ ಕೊಟ್ಟಿರುವ ಕಾರಣಕ್ಕಾಗಿ ನಮಗೆ 12 ಲಕ್ಷದವರೆಗೂ ಆದಾಯ ತೆರಿಗೆಯಲ್ಲಿ ಯಾವುದನ್ನು ನಾವು ಕಟ್ಟಬೇಕಾಗಿಲ್ಲ ಹೊಸ ತೆರಿಗೆ ನೀತಿಯಲ್ಲಿ. ಹಾಗೆಯೇ ಸರ್ಕಾರಿ ನೌಕರರಿಗೆ 12.25 ಲಕ್ಷದವರೆಗೂ ಯಾವುದೂ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ. ಆದರೆ ಒಂದು ವೇಳೆ 12 ಲಕ್ಷದ ₹1 13 ಲಕ್ಷನೋ ಆದಾಯ ಬಂದರೆ ಖಂಡಿತ ಆಗ ನಾವು ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಇಲ್ಲಿ ಇನ್ನೂ ಒಂದು ಇದನ್ನು ನೆನಪಿಟ್ಕೋಬೇಕು ನಾವು. ಇದೇನು ಅಂತಂದರೆ ಇವಾಗ ನನಗೆ 12 ಲಕ್ಷ ಇವತ್ತು ಬರ್ತಾಯಿತ್ತು. ಒಂದು ವೇಳೆ ಇದನ್ನು ಹಿಂದಿನ ವರ್ಷ ನನಗೆ ಬಂದಿದ್ದಿದ್ರೆ ನಾನು ಆವಾಗ 80,000 ತೆರಿಗೆಯನ್ನು ಕಟ್ತಾಯಿದ್ದೆ. ಆಗ 15% ಸ್ಲ್ಯಾಬಲ್ಲಿ ಬರ್ತಾಯಿತ್ತು. ನಾನು 80,000 ತೆರಿಗೆನ ಕಟ್ತಾಯಿದ್ದೆ. ಆದರೆ ಈಗ ನಾನು 10% ಸ್ಲ್ಯಾಬಲ್ಲಿ ಬರ್ತೀನಿ 12 ಲಕ್ಷ ಆದಾಯ ಬಂದಾಗ. ಅದಕ್ಕೆ ನನಗೆ ಉಳಿತಾಯ ಎಷ್ಟಾಯಿತು, ಲಾಸ್ಟ್ ಟೈಮ್ 80,000, ಲಾಸ್ಟ್ ಟೈಮ್ ಆಗಿದ್ದರೆ 80,000, ಈ ಸರಿ ಅದು 10% ಆಗಿರೋದ್ರಿಂದ ನನಗೆ 60,000 ಉಳಿತಾಯ ಆಗುತ್ತೆ. 60,000 ಹೆಂಗೆ ಉಳಿತಾಯ ಆಗುತ್ತೆ ಅಂದರೆ ಅಷ್ಟನ್ನು ಅವರು ರಿಬೇಟ್ ಕೊಟ್ಟಿರುವ ಕಾರಣಕ್ಕಾಗಿ ಉಳಿತಾಯ ಆಗ್ತಾಯಿದೆ. ಆದರೆ ಒಂದು ವೇಳೆ ಅದಕ್ಕಿಂತ ₹1 ₹10 ಜಾಸ್ತಿ ಆದ್ರೂ ಸಹ ನೀವು ಪೂರ್ಣವಾಗಿ ಅದು ಯಾವ ಸ್ಲ್ಯಾಬಲ್ಲಿ ನೀವು ಬರ್ತೀರಿ ಆ ಸ್ಲ್ಯಾಬಿನ ತೆರಿಗೆಯನ್ನು 10% ಸ್ಲ್ಯಾಬ್ ಆದರೆ 10% ಅಷ್ಟನ್ನು ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. ಮ್ಯಾಕ್ಸಿಮಮ್ ಈ ರೀತಿಯ ಉಳಿತಾಯ ಎಷ್ಟಾಗುತ್ತೆ ಅಂತ ನಾವು ಒಂದು ಸುಮ್ಮನೆ ಹಾಗೆ ಲೆಕ್ಕ ಹಾಕಿದಾಗ ಒಂದು ವೇಳೆ ನಿಮ್ಮ ಆದಾಯ 24 ಲಕ್ಷ ರೂಪಾಯಿ ಇದ್ದರೆ ಅದು ಹಿಂದಿನ ವರ್ಷ ಅಷ್ಟಿದ್ದರೆ ಅದು 30% ಸ್ಲ್ಯಾಬಲ್ಲಿ ಇರ್ತಾಯಿತ್ತು. ಈ ವರ್ಷ ಅದು 25% ಸ್ಲ್ಯಾಬಲ್ಲಿ ಬರುತ್ತೆ. ಕಳೆದ ವರ್ಷ ಆಗಿದ್ದಿದ್ರೆ 4.1 ಲಕ್ಷ ರೂಪಾಯಿ ತೆರಿಗೆಯನ್ನು ಕಟ್ತಾ ಇದ್ರಿ. ಈಗ ನೀವು 3 ಲಕ್ಷ ತೆರಿಗೆಯನ್ನು ಕಟ್ತೀರಿ. ಅಂದರೆ ಅದರ ಅರ್ಥ ಏನು ಅಂತಂದರೆ ನಿಮಗೆ 1.1 ಲಕ್ಷ ಉಳಿತಾಯ ಆಗುತ್ತೆ ಅಂತ. ಸೊ ಈ ಒಂದು ಕಾನ್ಸೆಪ್ಟನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಆದರೆ ಇನ್ನೂ ಒಂದು ವಿಚಾರ ಇದೆ. ಹಾಗಂದರೆ ನಮಗೆ 5-12% ಏನಿದೆ ತೆರಿಗೆ, 5%, 12%, 15%, 20, 25 ಇಷ್ಟೇ ತೆರಿಗೆಯ ಇನ್ನೇನಾದ್ರು ಸೇರುತ್ತಾ ಅಂತ. ಸರ್ಚಾರ್ಜ್ ಏನಿದೆ, ಸೆಸ್ ಏನಿದೆ ಅದು ಹಾಗೇ ಇರುತ್ತೆ. ಇದು ಅದರ ಮೇಲೆ ಒಂದಷ್ಟು ಎಷ್ಟು 2.5% ಇರುತ್ತೆ. ಅದೆಲ್ಲವೂ ಏನಿದೆಯೋ ಅದು ಕಾಯ್ದೆಯ ಪ್ರಕಾರ ನೀವು ಅದನ್ನು ಎಕ್ಸ್ಟ್ರಾ ಕಟ್ಟಲೇಬೇಕು. ಸೊ ಇಲ್ಲಿ ಇನ್ನೂ ಒಂದು ವಿಚಾರವನ್ನು ನಾನು ಹೇಳಬೇಕು. ಇದೇನು ಅಂತಂದರೆ ನಮಗೆ ತುಂಬ ಅತಿ ಹೆಚ್ಚು ಗರಿಷ್ಠವಾದ ತೆರಿಗೆ ಈ ಹೊಸ ಪದ್ಧತಿಯಲ್ಲಿ ಎಷ್ಟಿದೆ ಇವಾಗ ಅಂತ ನಾವು ತಿಳ್ಕೊಬೋದು.
ಪೀಕ್ ಇನ್ಕಮ್ ಟ್ಯಾಕ್ಸ್ ರೇಟ್ ಅಂತ ನಾವೇನು ಕರಿತೀವಿ, ಅಂದರೆ ತುಂಬ ಗರಿಷ್ಠವಾದದ್ದು. ಈಗ ಅತ್ಯಂತ ಸಿರಿವಂತ ಜನರಿಗೆ ಇದ್ದರೆ ಅವ್ರಿಗೆ ಎಷ್ಟು ತೆರಿಗೆಯನ್ನು ಇದರಲ್ಲಿ ವಿಧಿಸ್ತಾರೆ ಅನ್ನೋಂಥದ್ದು. ನಮಗೊಂದು ವೇಳೆ ಹೊಸ ತೆರಿಗೆ ಪದ್ಧತಿಯಲ್ಲಿ 2 ಕೋಟಿ ಇದ್ದರೆ, ಹೊಸ ತೆರಿಗೆ ಪದ್ಧತಿಯಲ್ಲಿ 2 ಕೋಟಿ ಆದಾಯ ಅವರಿಗೆ ಬರ್ತಾಯಿದ್ರೆ, ಆಗ ಅವ್ರದ್ದು ಪೀಕ್ ಇನ್ಕಮ್ ಟ್ಯಾಕ್ಸ್ ರೇಟ್ ಏನಿರುತ್ತೆ ಅದು ಸರ್ಚಾರ್ಜ್ ಮತ್ತು ಸೆಸ್ ಅವ್ರಿಗೆ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಅವ್ರಿಗೆ 39% ತೆರಿಗೆಯನ್ನು ಅವರು ಕಟ್ಟಬೇಕಾಗತ್ತೆ. ಈ ಹಳೆಯ ತೆರಿಗೆ ಪದ್ಧತಿಯಲ್ಲಿ ಅವರು ಅನುಸರಿಸಿದ್ರೆ ಆಗ ಅವ್ರಿಗೆ 5 ಕೋಟಿ ಗರಿಷ್ಠ ಆದಾಯ ಇದ್ದರೆ 42.75% ಅಷ್ಟು ಗರಿಷ್ಠ ತೆರಿಗೆಯನ್ನು ಅವರು ಕಟ್ತಾರೆ. ಅಂತಂದರೆ ಪ್ರೋಗ್ರೆಸಿವ್ ಆದಂಥ ತೆರಿಗೆ ನೀತಿ ನಮ್ಮದಾಗಿರೋದ್ರಿಂದ ಇದು ಯಾರಿಗೆ ಅತ್ಯಂತ ಹೆಚ್ಚು ಆದಾಯ ಬರುತ್ತೋ ಅಂಥವ್ರಿಗೆ ಅನ್ವಯ ಆಗುತ್ತೆ. ಇನ್ನು ಜನಸಾಮಾನ್ಯರಿಗೆ ಗಾಬರಿ ಆಗಬೇಕಾಗಿಲ್ಲ, ಯಾಕೆಂತಂದರೆ ಅವ್ರಿಗೆ ಈ ಸರಿ ತುಂಬಾ ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ಅವರು ಯಾವ ಇದರಲ್ಲಿ ಸ್ಲ್ಯಾಬಲ್ಲಿ ಬರ್ತಾರೆ ಅಂತ ನೋಡಿಕೊಂಡು ಆ ಸ್ಲ್ಯಾಬ್ಗೆ ನಾವು ಸೆಸ್ಸು ಮತ್ತು ಸರ್ಚಾರ್ಜನ್ನು ಸೇರಿಸಿ ಕಟ್ಟಿದ್ರೆ ಅಲ್ಲಿಗೆ ತೆರಿಗೆಯನ್ನು ಕಟ್ಟಿದ ಹಾಗಾಗುತ್ತೆ. ಮತ್ತು ಇನ್ನೂ ಸರಳೀಕರಣ ಮಾಡೋದ್ರಿಂದ ಬಹುಶಃ ಈ ವಾರದ ಮುಗಿಯೋದ್ರೊಳಗಡೆ ನನಗೆ, ಮುಂದಿನ ವಾರದ ಒಳಗಡೆ ನನಗೆ ಕ್ಲಿಯರ್ ಆಗಿ ಇನ್ನೂ ಸರಳವಾದಂತಹ, ಸ್ಪಷ್ಟವಾಗಿರುವಂತಹ, ಯಾವುದೇ ಆಂಬಿಗ್ಯುಟಿ ಇಲ್ಲದಂತಹ ಇನ್ಕಮ್ ಟ್ಯಾಕ್ಸ್ ಕಾಯ್ದೆ ಬರೋದ್ರಿಂದ ಇನ್ನಷ್ಟು ಹೆಚ್ಚು ಸುರಳಿತವಾಗಿ, ಯಾವುದೇ ಕಷ್ಟ ಇಲ್ಲದೆ, ಯಾರ ನೆರವು ಇಲ್ಲದೆ ನಿಮ್ಮ ತೆರಿಗೆಯನ್ನು ನೀವು ಪಾವತಿಸಬಹುದು ಅಂತ ಕಾಣುತ್ತೆ. ಈ ಆಯವ್ಯಯದಿಂದ 1 ಟ್ರಿಲಿಯನ್ ಹಣ ಅಷ್ಟು ಸರ್ಕಾರ ಕಳ್ಕೊಳ್ತಾ ಇದೆ. ಅಂದರೆ ಜನಸಾಮಾನ್ಯರಿಗೆ ಈ ತೆರಿಗೆ ನೀತಿಯಿಂದ, ಈ ಹೊಸ ತೆರಿಗೆ ಸ್ಲ್ಯಾಬ್ನ ಏನು ಅನೌನ್ಸ್ ಮಾಡಿದ್ದಾರೆ, ಆದಾಯ ತೆರಿಗೆದಾರರಿಂದ ಸರ್ಕಾರಕ್ಕೆ 1 ಟ್ರಿಲಿಯನ್ ಹಣ ಅಷ್ಟು ಹಣ ಅವ್ರಿಗೆ ಏನು ತೆರಿಗೆಯಾಗಿ ಹೋಗಬೇಕಾಗಿತ್ತು ಅದು ಹೋಗ್ತಾ ಇಲ್ಲ. ಅಂದರೆ ಅದು ಅಷ್ಟು ಜನಸಾಮಾನ್ಯರ ಬಳಿ ಅಷ್ಟು ಹಣ ಉಳ್ಕೊಳ್ಳುತ್ತೆ. ಈ 1 ಟ್ರಿಲಿಯನ್ ರೂಪಾಯಿಗಳು ಉಳ್ಕೊಂಡ್ರೆ ಅದರಿಂದ ಆಗುವ ಈವನ್ 2% ನಿಮಗೆ ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ನೀವು ಭಾವಿಸಿದ್ರೆ ಸರ್ಕಾರಕ್ಕೆ ಇಡೀ ಆರ್ಥಿಕ ಚಟುವಟಿಕೆಯಲ್ಲಿ 2 ಟ್ರಿಲಿಯನ್ನಷ್ಟು ಅದರಿಂದ ಹೆಚ್ಚಾಗುತ್ತೆ ಅನ್ನೋಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಇದರ ಜೊತೆಗೆ ಕೆಲವು ಬೇರೆ ಬೇರೆ ಇನಿಷಿಯೇಟಿವ್ಸ್ ಮಾಡಿದ್ದಾರೆ. ಸೊ ಅದರಿಂದನೂ 2600 ಕೋಟಿ ಹಣ ಸರ್ಕಾರ ಕಳ್ಕೊಳ್ಳುತ್ತೆ, ಆದರೆ ಅದು ಅಷ್ಟು ಜನಸಾಮಾನ್ಯರ ಬಳಿ ಉಳಿಯುತ್ತೆ ಅನ್ನೋಂಥದ್ದು. ಇದರಲ್ಲಿ ಕೆಲವನ್ನ ವಿಚಾರಗಳನ್ನು ನಾನು ನಿಮ್ಗೆ ಹೇಳಬೇಕು. ಒಂದು ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ಅಂತ ಇರುತ್ತೆ. ಏನಿದು ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ಅಂದರೆ, ಈಗ ನಮಗೂ ಮನೆಗೆ ಬಾಡಿಗೆ ಬಿಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ, ಒಂದು 2-3 ಮನೆ ಬಾಡಿಗೆ ಕೊಟ್ಟಿರ್ತೀವಿ. ಆ ಬಾಡಿಗೆ ಕೊಟ್ಟಾಗ ನಿಮ್ಮದು ಒಂದು ವೇಳೆ ಹಿಂದಿನ ವರ್ಷ ಆಗಿದ್ದರೆ ಒಂದು 2.4 ಲಕ್ಷ ನಿಮ್ಮದು ಒಟ್ಟು ಬರುತ್ತೆ ಅಂತಂದರೆ, ಒಂದು ಅಂದಾಜು ಹಾಕೋತೀವಲ್ಲ, ಇಷ್ಟು ಬಾಡಿಗೆ ಇದೆ, ಮುಂದಿನ ವರ್ಷ ಇಡೀ ವರ್ಷಕ್ಕೆ ನನಗೆ ಇಷ್ಟು ಆದಾಯ ಇದರಿಂದ ಬರುತ್ತೆ ಅನ್ನೋಂಥ ಕಲ್ಪನೆ ನಮಗೆಲ್ರಿಗೂ ಇರುತ್ತೆ ಒಂದು ವೇಳೆ ಬಾಡಿಗೆ ಕೊಟ್ಟಿದ್ರೆ. ಸೊ ಹಾಗೆ ಕೊಟ್ಟಾಗ ನಾವೇನು ಮಾಡ್ತೀವಿ, ಒಟ್ಟು ಎಷ್ಟು ಬರುತ್ತೆ ಈ ವರ್ಷಕ್ಕೆ ಅಂತ ಲೆಕ್ಕ ಹಾಕಿ, ಒಂದು ವೇಳೆ ಅದು ಕಳೆದ ವರ್ಷ ಆಗಿದ್ದರೆ 2.4 ಲಕ್ಷಕ್ಕಿಂತ ಹೆಚ್ಚಾಗಿದ್ದಿದ್ರೆ ಆವಾಗ ಅದಕ್ಕೆ ಅವರು ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ಅಂಥೇಳಿ ಪ್ರತಿ ತಿಂಗಳು ಇಷ್ಟಿಷ್ಟು ತೆರಿಗೆ ನಾವು ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ನಮ್ಮದು ಸೋರ್ಸ್ಗೆ 10% ಅಷ್ಟು ನಾವು ಇವರಿಗೆ ಕಟ್ಟಬೇಕಾಗಿತ್ತು, ಡೈರೆಕ್ಟ್ ಟ್ಯಾಕ್ಸ್ ಆಫೀಸ್ಗೆ ಕಟ್ಟಬೇಕಾಗಿತ್ತು. ಸೊ ಈಗ ಏನಾಗುತ್ತೆ, ಅದನ್ನು 6 ಲಕ್ಷಕ್ಕೆ ಏರಿಸಿದ್ದಾರೆ. ಅಂದರೆ ತೆರಿಗೆ ಅಷ್ಟೇ ಇರುತ್ತೆ, ಅದು ಎಷ್ಟು ತೆರಿಗೆ ಅದಕ್ಕೆ ನಾವು 10% ಡಿಡಕ್ಟ್ ಮಾಡ್ತೀವಿ ಸೋರ್ಸಲ್ಲಿ, ಅದು ಅಷ್ಟೇ ಇರುತ್ತೆ. ಆದರೆ ಅದು 6 ಲಕ್ಷದ ಗರಿಷ್ಠದವರೆಗೂ ನೀವು ತೆರಿಗೆಯನ್ನು ಸೋರ್ಸಲ್ಲಿ ಕಟ್ಟಬೇಕಾಗಿಲ್ಲ. ಅಂದರೆ ವರ್ಷದ ಕೊನೆಯಲ್ಲಿ ಕಟ್ತೀವಿ, ಆದರೆ ಅಲ್ಲಿವರೆಗೂ ನಮ್ಮ ಹತ್ರ ದುಡ್ಡು ಇರುತ್ತೆ. ಹಾಗಾಗಿ ನಾವು ಏನಾದರೂ ಒಂದು ಚಿಕ್ಕ ಪುಟ್ಟ ನಮ್ಮದು ಪ್ಲ್ಯಾನಿಂಗಲ್ಲಿ ಉಪಯೋಗಿಸ್ಕೋಬೋದು ಆ ಹಣನ. ಪ್ರತಿ ವರ್ಷ ಈಗ ನಮಗೆ ಪ್ರತಿ ತಿಂಗಳು ನಮಗೇನೋ 10% ಕಟ್ಟಬೇಕಾಗಿತ್ತು, ಅದರದ್ದು ದುಡ್ಡು ನಮ್ಮ ಹತ್ರ ಉಳಿದಿರುತ್ತೆ. ಸೊ 11 ತಿಂಗಳು ಈ ಥರದ್ದು ಅದನ್ನು ಬೇರೆ ಬೇರೆಯ ವ್ಯವಹಾರಗಳಿಗೆ ಬಳಸ್ಕೊಂಡು ಕಡೆಯಲ್ಲಿ ನಾವು ವರ್ಷದ ಕಡೆಯಲ್ಲಿ ಕಟ್ಬೋದು. ಸೊ ಆ ಅವಕಾಶವನ್ನು ಕೂಡ ಈ ಆಯವ್ಯಯದಲ್ಲಿ ಮಾಡಿಕೊಟ್ಟಿದ್ದಾರೆ. ಇನ್ನೊಂದೇನು ಅಂತಂದರೆ, ಈಗ ನಾವು ಒಂದು ಮನೆ ಇರ್ತೀವಿ, ಇಲ್ಲಿ ಕೆಲಸ ಮಾಡ್ತಿರ್ತೀವಿ, ಇಲ್ಲೇ ಕೆಲಸ ಮಾಡ್ತಾಯಿದ್ದೀನಿ, ಒಂದು ಮನೆ ಕಟ್ಕೊಂಡಿದ್ದೀನಿ ಅಂತಂದಾಗ, ನಾನು ಸ್ವಂತ ವಾಸವಿರುವ ಮನೆಯಲ್ಲಿ, ಅಂದರೆ ನಾನು ವಾಸವಿರುವ ಸ್ವಂತ ಮನೆಯಲ್ಲಿ ನನಗೆ ಟ್ಯಾಕ್ಸ್ನ ಟೋಟಲ್ ಅದರದ್ದು ಲಯಬಿಲಿಟಿ ಏನಿರುತ್ತೆ ಅದನ್ನು ನಿಲ್ ಅಂತ ತೋರಿಸ್ಬೋದು, ಅದ್ರ ಮೇಲೆ ಯಾವುದೂ ಬರ್ತಿರಲಿಲ್ಲ. ಆದರೆ ಒಂದು ವೇಳೆ ನಾನು ವರ್ಗಾವಣೆಗೊಂಡು ಬೇರೆ ಊರಿಗೆ ಹೋಗಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಬಂದರೆ ಅಲ್ಲಿ ನಾನೊಂದು ವೇಳೆ ಅದನ್ನು ನಾನು ಈ ಮನೇನ ಬೇಡ, ನಾನು ಬಂದಾಗ ಉಪಯೋಗಿಸ್ಕೊತೀನಿ ಅಂತ ಇರ್ಬೋದು. ಇಲ್ಲ ಅಂತಂದರೆ ಇಲ್ಲಿ ಫ್ಯಾಮಿಲಿಯನ್ನು ಬಿಟ್ಟು ನಾನು ಅಲ್ಲೇ ಹೋಗಿ ಇನ್ನೊಂದು ಊರಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ಒಂದು ಸಣ್ಣ ಮನೆ ಮಾಡಿಕೊಂಡು ಬಾಡಿಗೆ ಕಟ್ತಾ ಇದ್ದರೆ, ಬಾಡಿಗೆ ಕಟ್ಟಿದ್ದನ್ನು ತೋರಿಸಿದ್ರೆ ಮಾತ್ರ ಈ ಮನೆಯಲ್ಲಿ, ಬೆಂಗಳೂರಲ್ಲಿ ಇದ್ದಂಥ ಮನೆಯ ಮೇಲೆ ನನಗೆ ಯಾವುದೇ ಲಯಬಿಲಿಟಿ ಇರ್ತಾ ಇರಲಿಲ್ಲ, ಅವಾಗ ನಿಲ್ ಅಂತ ತೋರಿಸ್ಬೋದಾಗಿತ್ತು. ಆದರೆ ಈ ಆಯವ್ಯಯದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, 2 ಮನೆಗೆ ಯಾವುದೇ ಕಂಡೀಷನ್ ಹಾಕದೆ 2 ಸ್ವಂತ ಮನೆಗಳಿಗೆ ನೀವು ನಿಮ್ಮದು ಏನು ಟ್ಯಾಕ್ಸಸ್ ಇದಿರುತ್ತೆ ಅದನ್ನು ನಿಲ್ ಅಂತ ತೋರಿಸ್ಬೋದು ಅನ್ನುವಂತಹ ಒಂದು ಇದನ್ನು ಕೂಡ
ಮಾಡಿಕೊಟ್ಟಿದ್ದಾರೆ. ಸೊ ಈ ಅಡ್ವಾಂಟೇಜ್ ಇರುತ್ತೆ. ಆಮೇಲೆ ಡಿವಿಡೆಂಡ್ಸ್ ಬರುತ್ತೆ ಕೆಲವರಿಗೆಲ್ಲ. ಈ ಡಿವಿಡೆಂಡಿಂದ ಬರುವಂಥ ಹಣವನ್ನು ಕೂಡ TDS ಅಲ್ಲಿ 5,000 ಮುಂಚೆ ಇತ್ತು, ಅದನ್ನು ಈಗ 10,000ವರೆಗೂ ಹೆಚ್ಚಳ ಮಾಡಿದ್ದಾರೆ. ಅಂದರೆ 5,000 ಮುಂಚೆ ಬರುತ್ತೆ ಅಂತ ನಿಮಗಿದಾದರೆ ನೀವು ಟ್ಯಾಕ್ಸ್ ಡಿಡಕ್ಟ್ ಮಾಡಬೇಕಾಗಿತ್ತು ಸೋರ್ಸಲ್ಲಿ, ಅದನ್ನು 5ನ ಈಗ ನಾವು 10,000ಕ್ಕೆ ಮಾಡಿರುವಂಥದ್ದನ್ನು ಗಮನಿಸ್ಬೋದು. ಹಾಗೆ ಗಿಗ್ ವರ್ಕರ್ಸ್ ಇರ್ತಾರೆ, ಈಗ ಅವರು ಸಂಖ್ಯೆ ಗಣನೀಯವಾಗಿ ಹೆಚ್ಚಳ ಆಗ್ತಾ ಇದೆ. ಅವರು ಏನಂದರೆ ಮೊದಲು ನಿಮ್ಗೆ ಏನಾದರೂ ಒಂದು ಪ್ರೊಫೆಷ್ನಲ್ ಸರ್ವಿಸ್ ಮಾಡುವಾಗ 30,000 ರೂಪಾಯಿ ಬಂದರೆ ಟ್ಯಾಕ್ಸ್ನ ನೀವು ಸೋರ್ಸಲ್ಲಿ ಕಟ್ಟಬೇಕಾಗಿತ್ತು. ಈಗ 50,000ವರೆಗೂ ಅವ್ರದ್ದು ಹೆಚ್ಚಳ ಮಾಡಿದ್ದಾರೆ. ಸೊ ಈ ಥರದ ಎಲ್ಲ ಪ್ರಕ್ರಿಯೆಗಳಿಂದ ಖಂಡಿತವಾಗಿಯೂ ಜನಸಾಮಾನ್ಯರಲ್ಲಿ ಹಣ ಹೆಚ್ಚಿಗೆ ಉಳಿಯುತ್ತೆ. ಅವರು ಏನಿವಾಗ ಸಾಲ ಮಾಡಿದರೆ ಆ ಸಾಲವನ್ನು ತೀರಿಸಲಿಕ್ಕೆ ಬಳಸ್ಕೋಬೋದು. ಇಲ್ಲ ಅಂತಂದರೆ ಏನೋ ಒಂದು ಪ್ಲ್ಯಾನ್ ಮಾಡಿರ್ತಾರೆ, ನಾವು ಇದನ್ನು ಕೊಂಡ್ಕೊಳ್ಳೋಣ ಈ ವರ್ಷದ ಕೊನೆಯಲ್ಲಿ ಅಥವಾ ಮುಂದಿನ ವರ್ಷ ಕೊಂಡ್ಕೊಳ್ಳೋಣ ಅಂತ, ಅಂಥದ್ದನ್ನು ಅವರು ಈಗಲೇ ಬೇಡಿಕೆಯನ್ನು ಸಲ್ಲಿಸಿ ಅದನ್ನು ಕೊಂಡ್ಕೊಳ್ಬೋದು. ಯಾಕೆಂದರೆ ಹಣ ಅಷ್ಟು ಉಳಿಯುತ್ತೆ ಅವ್ರ ಹತ್ರ ಅನ್ನುವಂಥ ಕಾರಣಕ್ಕಾಗಿ. ಸೊ ಈ ಎಲ್ಲ ಕಾರಣಕ್ಕಾಗಿ ಅಂದರೆ ಜನಸಾಮಾನ್ಯರ ಬಳಿ ಹೆಚ್ಚು ಹಣವನ್ನು ಉಳಿಸೋದ್ರಿಂದ ಅವರು ಹೆಚ್ಚು ಆರ್ಥಿಕ ಚಟುವಟಿಕೆಯಲ್ಲಿ ಹೆಚ್ಚು ಸಕ್ರಿಯರಾಗಿ ತೊಡಗಿಕೊಳ್ತಾರೆ, ಅಷ್ಟು ಹಣವನ್ನು ಇಲ್ಲಿ ತೊಡಗಿಸ್ತಾರೆ. ಹಾಗಾಗಿ ಈವನ್ ನಮಗೆ ಏನು ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂತ ಏನು ಕರಿತೀವಿ ಅದು ಹೆಚ್ಚಳ ಆಗುತ್ತೆ. ಅದು ನಾವೀಗ 50% ಅಂತಲೇ ಲೆಕ್ಕ ಇಟ್ಕೊಂಡ್ರೇನೋ ಅರ್ಥ ಆಗ್ತಿದೆ. ನಿಮಗೆ ಇನ್ನೂ 50% ಬರುತ್ತೆ. ಓವರಾಲ್ ಮಲ್ಟಿಪ್ಲೈಯರ್ 2 ಅಂತ ಅಂದಾಗ ನಿಮಗೆ ಎಷ್ಟು ಬೆನಿಫಿಟ್ ಅದರಿಂದ ಆಗುತ್ತೆ ಅನ್ನೋವಂಥದ್ದನ್ನು ಗೊತ್ತಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.